ಎಲ್ಲ ವಿದ್ಯಾರ್ಥಿಗಳು KCT ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ರಾ? ಇದೇ ನಿಟ್ಟಿನಲ್ಲಿ SNQ ಕೋಟಾಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಓಕೆನಾ? ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಏನಿದು SNQ ಕೋಟಾ? SNQ ಕೋಟಾಗೆ ಸಂಬಂಧಪಟ್ಟಂತಹ A to Z ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಮಗೆ ಪ್ರಶ್ನೆಯನ್ನು ಕೇಳ್ಬೋದಾಗಿರತ್ತೆ. ಓಕೆನಾ? ಸೊ ಮೊದಲಿಗೆ ಏನಿದು SNQ ಕೋಟಾ? SNQ ಕೋಟಾ ಅಂತಂದ್ರೆ ಸೂಪರ್ ನ್ಯೂಮನರಿ ಕೋಟಾ ಅಂತ ಹೇಳಿ ಅರ್ಥ. ಓಕೆನಾ? ಸೊ ಈ ಒಂದು ಕೋಟಾಗೆ ಹೇಗೆ ಅಪ್ಲಿಕೇಶನ್ ಹಾಕಬೇಕು, ಈ ಒಂದು ಕೋಟಾ ಮುಖಾಂತರ ಏನೇನು ಯೂಸಸ್ ಆಗುತ್ತೆ ಆ್ಯಂಡ್ ಯಾವ್ಯಾವ ಕ್ಯಾಟಗರಿ ವಿದ್ಯಾರ್ಥಿಗಳು ಈ ಒಂದು SNQ ಕೋಟಾ ಮುಖಾಂತರ ಸೀಟನ್ನು ಪಡ್ಕೋಬೋದು ಅನ್ನೋದನ್ನು ತಿಳ್ಕೊತಾ ಹೋಗೋಣ. ಸೊ ಮೊದಲಿಗೆ ಹೇಳೋದಾದ್ರೆ ಇದು ಬರೀ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ. ಯಾರ್ಯಾರು ಈ ವರ್ಷ ಅಂತಂದರೆ ಎಲ್ಲ ವರ್ಷದಲ್ಲೂ ಸೇಮೇ. ಓಕೆನಾ? ಇಂಜಿನಿಯರಿಂಗ್ ಯಾರ್ಯಾರು ಓದ್ತಾರೋ ಸೊ ಆ ವಿದ್ಯಾರ್ಥಿಗಳಿಗೆ ಮಾತ್ರನೇ SNQ ಕೋಟಾ ಅಪ್ಲೈ ಆಗ್ತಕ್ಕಂಥದ್ದು. ಓಕೆನಾ? ಸೊ ಎಲ್ಲ ಕ್ಯಾಟಗರಿ ವಿದ್ಯಾರ್ಥಿಗಳು ಸಹ ಈ ಒಂದು SNQ ಕೋಟಾ ಮೂಲಕ ಸೀಟನ್ನು ಪಡ್ಕೊಳ್ಳೋದಕ್ಕೆ ಎಲಿಜಿಬಲ್ ಇರ್ತಾರೆ. ಓಕೆನಾ? ಎಲ್ಲ ಕ್ಯಾಟಗರಿನೂ ಸಹ ಎಲಿಜಿಬಲ್ ಇರ್ತಾರೆ. ಆದರೆ ಇದರಲ್ಲಿರ್ತಕ್ಕಂತಹ ಮೇನ್ ಒಂದೇ ಒಂದು ಕಂಡೀಷನ್ ಏನಂತಂದರೆ ನಿಮ್ಮ ಇನ್ಕಮ್, ಓಕೆನಾ, ನಿಮ್ಮ ವಾರ್ಷಿಕ ಆದಾಯ ಬಂದುಬಿಟ್ಟು 8 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗಿರುತ್ತೆ. ಸೊ ಯಾರ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇರುತ್ತೋ ಸೊ ಅವರೆಲ್ಲರೂ ಸಹ SNQ ಕೋಟಾ ಮೂಲಕ ನೀವು ಇಂಜಿನಿಯರಿಂಗ್ ಸೀಟನ್ನು ಪಡ್ಕೊಳ್ಳೋದಕ್ಕೆ ಎಲಿಜಿಬಲ್ ಇರ್ತೀರ. ಓಕೆನಾ? ಸೊ ಹಾಗಂತೇಳಿ 8 ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಸೀಟ್ ಸಿಗುತ್ತೆ ಅಂತಂದರೆ ಎಲ್ಲರಿಗೂ ಸಹ ಸಿಗೋದಿಲ್ಲ. ಇದಕ್ಕೆ ಯಾವ ರೀತಿ ಸೀಟ್ ಅಲಾಟ್ ಮಾಡ್ತಾರೆ ಅನ್ನೋದನ್ನ ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ ನಿಮಗೆ. ಓಕೆನಾ? ಸೊ ಇದು ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ. ನೋಡಿ, ಈಗ ಒಂದು ಕಾಲೇಜಲ್ಲಿ ಫಾರ್ ಎಕ್ಸಾಂಪಲ್ ಒಂದು 120 ಸೀಟ್ಸ್ಗಳಿರುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಣ. ಆ 120 ಸೀಟ್ಸ್ಗಳಲ್ಲಿ ಈಗ ಕ್ಯಾಟಗರಿ ವೈಸ್ ಸೀಟ್ಸ್ಗಳನ್ನು ನಾರ್ಮಲ್ ಆಗಿ ಇಷ್ಟಿಷ್ಟು ಅಂತ ಹೇಳಿ ಕೊಟ್ಟಿರ್ತಾರೆ. ಆದರೆ ಲಾಸ್ಟಲ್ಲಿ SNQ ಕೋಟಾಗೆ ಇಷ್ಟು ಸೀಟ್ಸ್ಗಳು, ಒಂದು 6-7 ಸೀಟ್ಸ್ಗಳಿರುತ್ತೆ ಅಂತ ಹೇಳಿ SNQ ಕೋಟಾಗೆ ಅಲ್ಲಿ ನೀಡಿರ್ತಾರೆ. ನೀವು ಬೇಕಿದ್ರೆ ಸೀಟ್ ಮ್ಯಾಟ್ರಿಕ್ಸನ್ನು ಬಿಡುಗಡೆ ಮಾಡ್ತಾರೆ, ಚೆಕ್ ಮಾಡ್ಬೋದು, ಅಥವಾ ಲಾಸ್ಟ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಆ ರೀತಿ ಇರುತ್ತೆ SNQ ಕೋಟಾ ಮೂಲಕ. ಆ್ಯಂಡ್ ಇದರ ಮೇನ್ ಅಡ್ವಾಂಟೇಜ್ ಏನಂತಂದರೆ ಫೀಸ್. ಓಕೆನಾ? ಸೊ ವಿದ್ಯಾರ್ಥಿಗಳಿಗೆ ಈಗ ನಾರ್ಮಲ್ ಆಗಿ ಇಂಜಿನಿಯರಿಂಗ್ ಮಾಡಬೇಕಂತಂದರೆ 1 ಲಕ್ಷದಿಂದ 1.5 ಅಷ್ಟಾಗುತ್ತಲ್ವ ಒಂದು ವರ್ಷಕ್ಕೆ. ಸೊ ನಾರ್ಮಲ್ ಆಗಿ ನೀವು KCT ಸೀಟ್ ಮುಖಾಂತರ ಹೋದ್ರೆ. ಆದರೆ ಇದೇ ಒಂದು SNQ ಕೋಟಾ ಮೂಲಕ ನಿಮ್ಗೇನಾದರೂ ಸೀಟ್ ಸಿಕ್ಕಿದ್ರೆ ಸೊ ನಿಮಗೆ ವರ್ಷಕ್ಕೆ 30,000ದಿಂದ 35,000 ಒಳಗಡೆನೇ ಫೀಸ್ ಅಂತೂ ಇರತಕ್ಕಂಥದ್ದು. ಓಕೆನಾ? ಇಷ್ಟು ಕಡಿಮೆ ಫೀಸಲ್ಲೇ ಸೊ ನಿಮ್ಮ ಒಂದು ಕೋರ್ಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನಿಮ್ಗೇನಾದರೂ SNQ ಕೋಟಾ ಮೂಲಕ ಸೀಟ್ ಸಿಕ್ಕಿದ್ರೆ ಯಾವ ರೀತಿಯ ನಿಮಗೆ ಈ ಒಂದು ಸೀಟನ್ನು ಅಲಾಟ್ ಮಾಡ್ತಾರೆ ಅಂತಂದರೆ, ನಿಮ್ಮದು ಚೆನ್ನಾಗಿದೆ ರ್ಯಾಂಕ್, ಓಕೆನಾ, ತುಂಬ ಒಳ್ಳೆ ರ್ಯಾಂಕ್ ಇದೆ ಆ್ಯಂಡ್ ನಿಮ್ಮ ಇನ್ಕಮ್ ತುಂಬ ಕಡಿಮೆ ಇದೆ ಅನ್ನುವಾಗ ಸೊ ನಿಮ್ಗೇನು ಮಾಡ್ತಾರೆ ಅಂತಂದರೆ KE ಕಡೆಯಿಂದ SNQ ಕೋಟಾ ಮೂಲಕ ಸೀಟನ್ನು ಅಲಾಟ್ ಮಾಡ್ತಕ್ಕಂಥದ್ದು. ಓಕೆನಾ? ರ್ಯಾಂಕ್ ಜಾಸ್ತಿ ಇರಬೇಕು ಆ್ಯಂಡ್ ಇನ್ಕಮ್ ಕಡಿಮೆ ಇರಬೇಕು. ಜಾಸ್ತಿ ಅಂತಂದರೆ ಒಳ್ಳೆ ರ್ಯಾಂಕ್ ಇರಬೇಕು. ಓಕೆನಾ? ಸೊ ಒಂದು 5K ಒಳಗಡೆ 4K ಒಳಗಡೆ ಸೊ ಅಷ್ಟಿದ್ರೂ ಬೆಟರ್ ನಿಮಗೆ ಸಿಗ್ಬಿಡುತ್ತೆ SNQ ಕೋಟಾ ವಿತ್ ಇನ್ಕಮ್ ಕಡಿಮೆ ಇರಬೇಕು. ಸೊ 10Kವರೆಗೂ ಸಿಗ್ತಕ್ಕಂಥ ಸಾಧ್ಯತೆಗಳು ಸಹ ಇರ್ತಕ್ಕಂಥದ್ದು. ಸೊ ನೋಡ್ತೀನಿ, ನಾನು ಮತ್ತೊಮ್ಮೆ ಎಲ್ಲ ಚೆಕ್ಔಟ್ ಮಾಡಿ ನಿಮಗೆ ಬೇಕಿದ್ರೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನಷ್ಟು ಇನ್ಫಾರ್ಮೇಷನನ್ನು. ಆ್ಯಂಡ್ SNQ ಕೋಟಾ ಮೂಲಕ ಆಗಲೇ ಹೇಳಿರೋ ರೀತಿ ನಿಮಗೆ 30K to 35K ಒಳಗಡೆ ನಿಮ್ಮ ಫೀಸ್ ಮೂಲಕ ಕೋರ್ಸ್ ಕಂಪ್ಲೀಟ್ ಆಗುತ್ತೆ 1 ಇಯರ್. ಬರೀ 1 ವರ್ಷಕ್ಕೆ ಮಾತ್ರ ಅಲ್ಲ, ಸೆಕೆಂಡ್ ಇಯರ್ಗೂ ಸೇಮ್ ಫೀಸ್ ಇರುತ್ತೆ. ಅದೇ ರೀತಿ 4 ವರ್ಷ ಇದೇ ಫೀಸ್ ಮೂಲಕ ನೀವು ನಿಮ್ಮ ಇಂಜಿನಿಯರಿಂಗ್ ಕೋರ್ಸನ್ನು ನೀವು ಕಂಪ್ಲೀಟ್ ಮಾಡ್ಬೋದಾಗಿರುತ್ತೆ. ಓಕೆನಾ? ಇದು SNQ ಕೋಟಾಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ ಆಗಿರುತ್ತೆ. ಇನ್ನೂ ಏನಾದರೂ SNQ ಕೋಟಾಗೆ ಸಂಬಂಧಪಟ್ಟಂತೆ ಡೌಟ್ಸ್ ಇದ್ದರೆ ದಯವಿಟ್ಟು ನಮ್ಮನ್ನು ಪ್ರಶ್ನೆನ ಕೇಳ್ಬೋದಾಗಿರುತ್ತೆ. ಸೊ ನಾನು ನಿಮಗೆ ಸರ್ಚ್ ಮಾಡಿ ಆ್ಯಂಡ್ ಫೈಂಡ್ ಔಟ್ ಮಾಡಿ ಆನ್ಸರ್ಸ್ಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಓಕೆನಾ? ಇದು ಇವತ್ತಿನ ಒಂದು ವಿಡಿಯೋ ಆ್ಯಂಡ್ ಮಾಹಿತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.